ಹಸಿವು. ಬ್ರಹ್ಮನು ತನ್ನ ಮನಸ್ಸಿನ ಆ ಕೊಳಕು ಗುಣದಿಂದ ಆಲೋಚಿಸಿದಾಗ ಆಲೋಚನೆಯ ಶಕ್ತಿಯಿಂದಲೇ ಅವನು ಹಸಿವನ್ನು ಜೀವಿ ರೂಪದಲ್ಲಿ ಉಂಟುಮಾಡಿದನು. ಈ ಜೀವಿ ಎಳೆಯುತ್ತಾ ನುಂಗುತ್ತಾ ನಾಶ ಮಾಡುತ್ತಾ ಮುಂದೆ ಸಾಗಿತು. ಅವನಿಂದಲೇ ಹುಟ್ಟಿದ ಇನ್ನೊಂದು ಭಾವನೆ ಕೋಪ. ಈ ಕೋಪವು ರೂಪ ಪಡೆದರೆ ಅದು ದುರ್ವೀನವಾದ ದೃಷ್ಟಿಯಿಂದ ಹೊರಬಂದ ಭೀಕರ ಜೀವಿಗಳ ಗುಂಪಾಗಿ ಪರಿವರ್ತಿತವಾಯಿತು. ಆವಾಗ ರಾಕ್ಷಸರ ಗುಂಪು ಬ್ರಹ್ಮದೇವನಲ್ಲಿ, ಓ ದೇವ, ನಮಗೆ ಆಹಾರ ಬೇಕು, ನಮಗೆ ಈ ಹಸಿವಿನಿಂದ ರಕ್ಷಣೆ ನೀಡು ಎಂದು ಘರ್ಜಿಸುತ್ತಾ ಅವರು ದೇವರ ಮುಂದೆ ಬಂದು ನಿಂತರು. ಆಗ ಬ್ರಹ್ಮನು ಅವರನ್ನೇ ನೋಡಿದ. ಅವರಿಗೆ ಭಿಕ್ಷೆ, ಭೂಮಿಯ ಜೀವಿಗಳ ರಕ್ತ ಅವನ ಕೈಯಿಂದ ಆಶೀರ್ವಾದ ಕೊಟ್ಟು ಹೇಳಿದ, ನೀವು ರಕ್ತದ ಹಸಿವನ್ನು ತಣಿಸುವವರು, ನೀವೀಗ ರಾಕ್ಷಸರು ಎಂದು ಕರೆಯಲ್ಪಡುವಿರಿ. ರಾಕ್ಷಸರು ಭೂಲೋಕಕ್ಕೆ ಇಳಿದ ನಂತರ ಪರ್ವತಗಳಿಂದ ನದಿಗಳವರೆಗೆ, ಕಾಡಿನಿಂದ ಅರಮನೆಗಳವರೆಗೆ ಅವರು ಮನುಷ್ಯನ ಬೆವರಿನ ವಾಸನೆ, ಮಾಂಸದ ಹಸಿವಿನಿಂದ ತಿರುಗಾಡಿದ್ರು. ಅವರು ಕತ್ತಲೆಯೊಳಗೆ ಚಲಿಸುತ್ತಿದ್ದರು. ಅವರ ರೂಪ ಬದಲಿಸಬಲ್ಲ ಶಕ್ತಿ ದೇವರಿಂದಲೇ ಬಂದಿತ್ತು. ಅಂದರೆ ಅವರು ಮನುಷ್ಯನಂತೆ ಕಾಣಬಲ್ಲರು, ಆದರೆ ಒಳಗೆ ನರಭಕ್ಷಕರು. ಅವರಲ್ಲಿ ಪ್ರಥಮರಾದ ಒಬ್ಬನು ಕಾಲಕಟ, ಅತಿವಿಕ್ರಾಲ ರಾಕ್ಷಸ. ಉದ್ದನೆಯ ಕಪ್ಪು ಕೂದಲು, ಕೆಂಪು ಕಣ್ಣುಗಳು, ಬೃಹತ್ ದೇಹ, ಬಾಯಿಯಿಂದ ಹರಿಯುತ್ತಿದ್ದ ನಿಲಿಗೆ ರಕ್ತ. ಅವನ ಹಸಿವಿಗೆ ಮಿತಿಯಿರಲಿಲ್ಲ. ಒಂದು ಸಾನ್ನಿಧ್ಯ ಗ್ರಾಮವನ್ನು ಬಲಿ ಪಡೆದು ಹಾಕಿದನು. ಮಕ್ಕಳ, ಮಹಿಳೆಯರ, ಧರ್ಮಗುರುಗಳ ರಕ್ತವನ್ನು ಕುಡಿದನು. ಆ ರಕ್ತದಿಂದ ಅವನು ಇನ್ನಷ್ಟು ಶಕ್ತಿಯುತನಾದನು. ಆ ಕಾಲದಲ್ಲೇ ಹಿಮಾಲಯದ ಸರಣಿಯಲ್ಲಿ ಒಬ್ಬ ಮಹಾತಪಸ್ವಿ ತಪಸ್ಸಿನಲ್ಲಿ ಮಗ್ನನಾಗಿದ್ದ. ಅವನ ಹೆಸರು ಆತ್ರೇಯ. ಬ್ರಹ್ಮನು ಅವನ ಕನಸಿನಲ್ಲಿ ಪ್ರತ್ಯಕ್ಷನಾದ. ಬ್ರಹ್ಮನು ಹೇಳಿದರು, ಇದಕ್ಕಿಂತ ಹೆಚ್ಚು, ಈ ರಾಕ್ಷಸರು ನನ್ನಲ್ಲಿರುವ ತಾಮಸಿಕ ಶಕ್ತಿಯಿಂದ ಹುಟ್ಟಿದವರು. ಈಗ ಅವರ ತಾಂಡವ ಭೂಲೋಕದಲ್ಲಿ ಜೀವಿಗಳನ್ನು ನಾಶ ಮಾಡುತ್ತಿದೆ. ನಿನ್ನ ಧ್ಯಾನದ ಶಕ್ತಿ, ನಿನ್ನ ಶುದ್ಧತೆಯಿಂದ ನಿನ್ನಿಂದಲೇ ಈ ಶಾಪ ಮುಕ್ತಿಯಾಗಬೇಕು ಎಂದಾಗ ಆತ್ರೇಯನು ತಕ್ಷಣ ತಪಸ್ಸು ಮುಗಿಸಿ ತನ್ನ ಶಿಷ್ಯನಾದ ವಸುನೊಂದಿಗೆ ಪಯಣ ಪ್ರಾರಂಭಿಸಿದನು. ಅವನು ತೋರಿದ ಗುರುತಿನಿಂದ ಕಾಲಕಟ ಇರುವ ಸ್ಥಳವನ್ನು ಪತ್ತೆ ಹಚ್ಚಿದನು. ಕಾಲಕಟ ತನ್ನ ಶಕ್ತಿಯನ್ನು ಹೆಚ್ಚಿಸಲು ನರಯಾಗ ನಡೆಸುತ್ತಿದ್ದ. ಇದೊಂದು ಘೋರ ಯಜ್ಞ. ಮನುಷ್ಯರ ತಲೆಬುರುಡೆಗಳಿಂದ ಬೆಂಕಿ ಹೊತ್ತಿಸಿ ಮಂತ್ರಗಳ ಮೂಲಕ ಮರಣಶಕ್ತಿ ಗಳಿಸಲು ಪ್ರಾಚೀನ ರಾಕ್ಷಸ ಕಲೆ. ಅಲ್ಲಿ 10 ಮನುಷ್ಯರನ್ನು ಸಜೀವವಾಗಿ ತಲೆ ಕೆಳಗೆ ನೇತಾರ ಹಾಕಲಾಗಿತ್ತು. ಆ ತಲೆಬುರುಡೆಗಳೊಳಗಿಂದ ಬರುವ ರಕ್ತ ಮಂತ್ರಪಾಠದ ಜೊತೆಗೆ ಬೇಹುಗಾರಿಕೆಯ ಶಕ್ತಿಗೆ ಅರ್ಥವಾಯಿತು. ಆದರೆ ಆ ವೇಳೆಗೆ ಆತ್ರೇಯ ಹಾಗೂ ವಸು ಅಲ್ಲಿ ತಲುಪಿದರು. ಅವರಿಂದ ರಚಿಸಲಾದ ರಕ್ಷಣಾ ವಲಯ ಮಾಯಾಶಕ್ತಿಗೆ ತಡೆಯಾದಿತು. ಆತ್ರೇಯನು ಮಂತ್ರಪಠಣ ಆರಂಭಿಸಿದ. ಅವನ ಧ್ವನಿಯಲ್ಲಿ ಬ್ರಹ್ಮಶಕ್ತಿ. ಕಾಲಕಟ ಕಿರಿಚುತ್ತಾ ತನ್ನ ಮೂಲ ರೂಪ ತೋರಿದ. ಒಂದು ಮಗು, ಒಂದು ಭಿಕ್ಷು, ಒಂದು ಗಂಡು, ಇವನ್ನೆಲ್ಲ ಬದಲಾಗುತ್ತಾ ಕೊನೆಗೆ ತನ್ನ ಮೂಲ ದೈತ್ಯ ರೂಪಕ್ಕೆ ಬಂದನು. ನಾನು ಹಸಿವಿನಿಂದ ಹುಟ್ಟಿದವನು, ದೇವರು ನನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ ಎಂದು ಅವನು ಘರ್ಜಿಸಿದ. ಆತ್ರೇಯನು ತನ್ನ ಕಮಂಡಲುವಿನಲ್ಲಿ ಭಗೀರಥ ನದಿಯಿಂದ ತರಿಸಿದ ಪವಿತ್ರ ಜಲವನ್ನು ಚಿಮ್ಮಿದ. ಆ ಜಲಸ್ಪರ್ಶವಾದಾಗ ಕಾಲಕಟ ಬಾಯಿಯಿಂದ ರಕ್ತದ ಹರಿಯಿತು, ಕಣ್ಣುಗಳಿಂದ ಬೆಂಕಿ ಹರಿದು ಬಂತು. ಆದರೆ ಅದು ಸಾಕಾಗಲಿಲ್ಲ. ಅವನನ್ನು ನಾಶ ಮಾಡಲು ಇನ್ನೊಂದು ಶಕ್ತಿ ಬೇಕಾಗಿತ್ತು. ಬ್ರಹ್ಮ ಮುದ್ರೆ, ದೇವರಿಂದ ಪುರಸ್ಕೃತವಾದ ಶಕ್ತಿಯ ಆಯುಧ. ಆತ್ರೇಯನು ಬ್ರಹ್ಮ ಮುದ್ರೆಯ ಆಯುಧವನ್ನು ಹೃದಯದ ಮೇಲೆ ಬಡಿದ. ಒಂದೇ ಕ್ಷಣದಲ್ಲಿ ಕಾಲಕಟ ಕೆಳಗೆ ಬಿದ್ದ. ಆತನ ರಕ್ತ ಬಿಸುಕು ಭೂಮಿಗೆ ಬೀಳುತ್ತಿದ್ದಂತೆ ಭೂಮಿಯು ಕುಸಿಯಲಾರಂಭಿಸಿದಳು. ಒಂದು ಭೀಕರ ಶಬ್ದ, ಹಸಿವಿಗೆ ಕೊನೆಯಿಲ್ಲ ಎಂದು ಪ್ರಾಣ ತ್ಯಾಗ ಮಾಡಿದ ರಾಕ್ಷಸ. ಆದರೆ ಆತ್ರೇಯನು ಪ್ರಾರ್ಥಿಸಿದ, ಹಸಿವು ಜೀವರಾಶಿಗಳಲ್ಲಿ ಇರಲಿ, ಆದರೆ ಭಕ್ಷಕ ನಾಶವಾಗಲಿ. ಪ್ರಕೃತಿಯ ರಕ್ಷಣೆ ನಮ್ಮ ಕರ್ತವ್ಯವಾಗಲಿ. ಹಸಿವೊಂದು ನೋವಿನ ಚಿಹ್ನೆ, ಹೊಟ್ಟೆಯೊಳಗೆ ಜ್ವಾಲೆ, ಅದಕ್ಕೆ ಜಾತಿ ಧರ್ಮ ಇಲ್ಲ. ಅಗ್ನಿಯು ಶಾಂತವಾಗದಂತೆ ನಿತ್ಯ ಭಿಕ್ಷೆಯ ಅನ್ನದ ಬಲೆ, ಆಸೆಯಿಂದ ಹುಟ್ಟಿದ ಹಸಿವು ಕೊಲ್ಲುವ ತನಕ ಕಲೆ. ಇದು ಜೀವದ ನಂಬಿಕೆ, ಕೆಲವರಿಗೆ ದಂಡನೆಯ ದಾರಿ. ಹಸಿವು ದೈವವೇನೋ ಇಲ್ಲ ರಾಕ್ಷಸನೋ ಅನ್ನುವಂತೆ ದಯವಿಟ್ಟು ನೋಡುಗರಲ್ಲಿ ವಿನಂತಿ. ಅನ್ನದಾನ ಮಹಾದಾನ, ಅದನ್ನು ಹಾಳು ಮಾಡುವುದು ಘೋರ ಪಾಪದ ಕೆಲಸ. Yeah.